ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ದೇವತೆಗಳ ದೋಷಗಳನ್ನು ಎಣಿಸ್ತಾ, ಎಲ್ಲರಲ್ಲಿಯೂ ಕೂಡ ಗುಣಗಳು ಇವೆ ದೇವತೆಗಳಲ್ಲಿ, ಆದರೆ ಆ ಗುಣಗಳಿಗಿಂತ ಹೆಚ್ಚಾಗಿ ದೋಷಗಳೇ ಇವೆ. ಆ ದೋಷಗಳು ಉಳ್ಳಂತಹ ದೇವತೆಗಳು ನನಗೆ ಬೇಡ, ದೋಷ ದೂರನಾದಂತಹ ಭಗವಂತನೇ ನನಗೆ ಇರಲಿ ಎನ್ನುವುದಾಗಿ ಆ ಲಕ್ಷ್ಮೀದೇವಿ ನೆನೆಸಿದ್ದಾಳೆ. ಅಂದ ಮೇಲೆ ಈ ಭಗವಂತನಲ್ಲಿ ದೋಷ ಇಲ್ಲವೇ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳಲ್ಲಿ ದೋಷ ಉಂಟು, ಅದಕ್ಕಾಗಿ ಗುಣಗಳು ಉಂಟು, ಗುಣಗಳು ಇದ್ದರೂ ದೋಷಗಳು ಇವೆ ಅನ್ನುವ ಕಾರಣಕ್ಕೆ ನೀನು ಎಲ್ಲರನ್ನ ತಿರಸ್ಕಾರ ಮಾಡಿ ಭಗವಂತನನ್ನು ಆಶ್ರಯಿಸಿದೆ, ಭಗವಂತನನ್ನು ಒಪ್ಪಿಕೊಂಡೆ. ಆದರೆ ಈ ಭಗವಂತನಲ್ಲಿ ದೋಷಗಳೇ ಇಲ್ಲವೇನು ಅದನ್ನು ಕೇಳ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ದೇವರ್ಷಿ ವಿಪ್ರರ ಕೊಂದು ತನ್ನುದರದೋಳಿಟ್ಟು ತೀವಿದ್ದ ಹರಿಗೆ ದುರಿತವ, ಭಾವಜ್ಞರೆಂಬರೆ ಆಗಾದಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೇ ಶೋಭಾನೆ. ಪ್ರಳಯ ಕಾಲದಲ್ಲಿ ನಮ್ಮ ಭಗವಂತ ಎಲ್ಲ ದೇವತೆಗಳನ್ನು, ಋಷಿಗಳನ್ನು ಮತ್ತು ಬ್ರಾಹ್ಮಣರನ್ನು, ಒಟ್ಟು ವಿಪ್ರರನ್ನು ಎಲ್ಲರನ್ನೂ ಕೊಂದು ತನ್ನ ಉದರದೊಳಗೆ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಗಂ ಅಂತ ಹೇಳಿದಂತೆ ಎಲ್ಲವನ್ನ ತನ್ನ ಉದರದೊಳಗೆ ಇಟ್ಟುಕೊಳ್ಳುವಂತಹ ಭಗವಂತನಿಗೆ ಮತ್ತು ಬ್ರಹ್ಮಹತ್ಯಾದಿ ದೋಷಗಳಿಲ್ಲೇನು? ಯಾಕಂದರೆ ವಿಪ್ರರನ್ನು ಕೊಂದರೆ ಬ್ರಹ್ಮಹತ್ಯಾ ದೋಷ, ಸಾಕ್ಷಾತ್ ಬ್ರಹ್ಮನನ್ನೇ ಹೊಟ್ಟೆಯಲ್ಲಿ ಕೊಂದು ಇಟ್ಟುಕೊಳ್ಳುವಂತಹ ಭಗವಂತನಿಗೆ ಬ್ರಹ್ಮಹತ್ಯಾದಿ ದೋಷಗಳಿಲ್ಲೇನು? ಆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೇನು ಆಲದೆಲೆಯ ಮೇಲೆ? ಪ್ರಳಯ ಕಾಲದಲ್ಲಿ ಭಗವಂತನೇ ಇರ್ತಾನೆ ಅಲ್ವಾ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವುವಾಗಿ ಜಾಣತನದಿ ಅಂತ ಹೇಳಿದಂತೆ, ಪ್ರಳಯ ಕಾಲದಲ್ಲಿ ಒಂದು ಆಲದೆಲೆಯ ಮೇಲೆ ಮಲಗಿದ ಆನಂದರಾಯ, ಒಂದು ಆಲದೆಲೆಯ ಮೇಲೆ ಮಲಗಿದ, ಆ ಆಲದ ಎಲೆಯ ಮೇಲೆ ಸಾಕ್ಷಾತ್ ಭಗವಂತನೇ ಮಲಗಿಕೊಂಡಿರ್ತಾನೆ. ಆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಲಿಂಗವನ್ನೇನಾದರೂ ನಿಲ್ಲಿಸಿರ್ತಾರೇನು? ಇಲ್ಲ ತಾನೆ. ಹಾಗೆ ಬ್ರಹ್ಮಹತ್ಯಾ ದೋಷ ಅನ್ನೋದು ನಮ್ಮ ಭಗವಂತನಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದಮೇಲೆ ನೋಡಿ, ಬ್ರಾಹ್ಮಣರನ್ನು ಕೊಲ್ಲುತ್ತಾನೆ, ಬ್ರಹ್ಮನನ್ನು ಕೊಲ್ತಾನೆ, ಅದಕ್ಕಾಗಿ ಅವನಿಗೆ ಬ್ರಹ್ಮಹತ್ಯಾ ಇದೆ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ನಮ್ಮ ಭಗವಂತನಿಗೆ ಬ್ರಹ್ಮಹತ್ಯಾ ದೋಷ ಇಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಈ ಬ್ರಹ್ಮಹತ್ಯಾ ದೋಷ ಇಲ್ಲ ಅಂತಂದ ಮೇಲೆ ರಾವಣನನ್ನು ಕೊಂದ ಮೇಲೆ ರಾಮೇಶ್ವರದಲ್ಲಿ ಲಿಂಗವನ್ನು ಏಕೆ ಪ್ರತಿಷ್ಠಾಪನೆ ಮಾಡಿದ ರಾಮ? ಮಂಗಳಾಂಗನೆ ಸರ್ವೋತ್ತಮ ರಾಮಲಿಂಗ ಅಂತೇವಲ್ಲ, ಆ ರಾಮಚಂದ್ರ ದೇವರು ಲಿಂಗವನ್ನು ಯಾಕೆ ರಾವಣನನ್ನು ಕೊಂದ ಮೇಲೆ ಪ್ರತಿಷ್ಠಾಪನೆ ಮಾಡಿದರು? ರಾವಣ ಬ್ರಾಹ್ಮಣ ತಾನೆ. ಆ ಬ್ರಾಹ್ಮಣನನ್ನು ಕೊಂದಂತಹ ರಾಮ ತಾನು ಲಿಂಗವನ್ನೇಕೆ ಪ್ರತಿಷ್ಠಾಪನೆ ಮಾಡಿದ? ತನ್ನ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೆ ತಾನೇ ಅಂತ ನಮಗೆಲ್ಲರಿಗೂ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ನೀಡ್ತಾರೆ. ಪ್ರಳಯಕ ಒಂದು ವೇಳೆ ಬ್ರಹ್ಮಹತ್ಯಾ ದೋಷ ಬರ್ತಾ ಇದೆ ಅನ್ನುವುದಕ್ಕಾಗಿ ಅಲ್ಲಿ ರಾಮನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮೇಶ್ವರದಲ್ಲಿ. ಇಲ್ಲಿಯೂ ಕೂಡ ಪ್ರಳಯ ಕಾಲದಲ್ಲಿಯೂ ಕೂಡ ಇಷ್ಟು ಜನ ಅಲ್ಲಾದರೆ ಒಬ್ಬ ಬ್ರಾಹ್ಮಣನನ್ನು ಕೊಂದಿದ್ದು. ಪ್ರಳಯ ಕಾಲದಲ್ಲಿ ಅಸಂಖ್ಯಾಕ ಬ್ರಾಹ್ಮಣರನ್ನು, ಅಸಂಖ್ಯಾಕ ಬ್ರಹ್ಮರನ್ನು ತಾನು ಉದರದೊಳಗೆ ಇಟ್ಟುಕೊಳ್ತಾನಲ್ಲ ಭಗವಂತ, ಕೊಂದು ಆವಾಗ ಆಲದೆಲೆಯ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೇನು? ಶಿವನನ್ನು ಆರಾಧಿಸಿದನೇನು? ಇಲ್ಲ ತಾನೆ. ಅಂದ ಮೇಲೆ ಅವನಿಗೆ ಯಾವ ದೋಷವೂ ಇಲ್ಲ. ಇಷ್ಟೇ ಅಲ್ಲದೇನೆ ಎಲ್ಲವನ್ನ ತಿಳಿದಂತಹ ಜ್ಞಾನಿಗಳು ಲಯವನ್ನು ಮಾಡುವವನು ಶಿವ ಅಂತ ನಮಗೆ ಗೊತ್ತಿದೆ. ಆದರೆ ಆ ಲಯವನ್ನು ಮಾಡಿಸುವಂತಹ ಶಕ್ತಿ ಶಿವನಿಗೆ ನೀಡಿದ್ದು ಭಗವಂತನೇ ಎನ್ನುವುದಾಗಿ ದೊಡ್ಡವರು ತಿಳಿಯುತ್ತಾರೆ. ಅಂತಹ ಭಗವಂತ ಅವನಿಗೆ ಯಾವುದಾದರೂ ದೋಷಗಳಿದೆ ಏನು ಅಂದರೆ ಸರ್ವಥಾ ದೋಷಗಳಿಲ್ಲ. ಆಯಿತು. ಆದರೆ ಈ ಎಲ್ಲರನ್ನ ಕೊಂದು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಳ್ತಾ ಇದ್ದಾನಲ್ಲ, ಇದು ತಪ್ಪಲ್ಲವೇ? ಯಾಕೆ ಅಂತಂದರೆ ಇಷ್ಟೆಲ್ಲವನ್ನು ತಿನ್ನುವಷ್ಟು ಶಕ್ತಿ ಭಗವಂತನಿಗೆ ಇದೆ. ಮತ್ತಿಷ್ಟಾದರೂ ಕೂಡ ಭಗವಂತ ಇದೆಲ್ಲವನ್ನು ಇಟ್ಟುಕೊಳ್ತಾ ಇದ್ದಾನಲ್ಲ, ಎಲ್ಲ ದೇವತೆಗಳನ್ನು, ಎಲ್ಲ ದೈತ್ಯರನ್ನು, ಎಲ್ಲ
ಋಷಿಮುನಿಗಳನ್ನು 14 ಲೋಕದ ಒಡೆಯರನ್ನು, ಆ ಸೇವಕರನ್ನು ಎಲ್ಲರನ್ನ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಳ್ತಾನಲ್ಲ, ಇದರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲೇನು ಅಂತಂದರೆ ಸರ್ವಥಾ ದೋಷ ಇಲ್ಲ. ಯಾಕೆ ಅಂದರೆ ನಮ್ಮ ಭಗವಂತನಿಗೆ ಸಾಕಾಗುವಷ್ಟು ಆಹಾರವನ್ನು ಕೊಡಲಿಕ್ಕೆ ಯಾರಿಂದ ಸಾಮರ್ಥ್ಯ ಇದೆ? ಯಾರಿಗೆ ಸಾಮರ್ಥ್ಯ ಇದೆ? ನಮ್ಮ ಭಗವಂತ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವಂತಹ ಭಗವಂತ ಸಂಹಾರವೇಕೆ ಮಾಡ್ತಾನೆ? ಇದು ಅವನಿಗೆ ತಪ್ಪನ್ಸೋದಿಲ್ವಾ? ಇದು ದುಃಖಕರವಾಗಿದ್ದಲ್ವಾ ಅಂತ ಕೇಳಿದ್ರೆ ಅದಕ್ಕಾಗಿ ಹೇಳ್ತಾರೆ, ಭಗವಂತ ಎಲ್ಲ ಜೀವರಾಶಿಗಳ ಮೇಲೆ ಅನುಗ್ರಹವನ್ನೇ ಮಾಡ್ತಾ ಇದ್ದಾನೆ. ಈ ಜನನ ಮರಣ ಸಂಸಾರ ಈ ಚಕ್ರಗಳಲ್ಲಿ ಬಿದ್ದು ಒದ್ದಾಡುವಂತಹ ಮಕ್ಕಳಿಗೆ ತನ್ನುದರದಲ್ಲಿ ಇಟ್ಟುಕೊಂಡು ಸುಖವಾದ ನಿದ್ರೆ ಬರುವಂತೆ ಮಾಡ್ತಾನೆ ನಮ್ಮ ಭಗವಂತ. ನೋಡ್ರಿ, ಭಗವಂತನ ಮುಂದೆ ಕೂತು ಕೇವಲ ಒಂದೆರಡು ಕೀರ್ತನೆಗಳನ್ನು ಪಾಡಿದ್ರೇ ಮನಸ್ಸಿಗೆ ಎಷ್ಟೋ ಆನಂದವಾಗ್ತದೆ. ಆದರೆ ಭಗವಂತನ ಉದರದಲ್ಲಿ ಹೋಗಿ ನಾವು ಮಲಗಿಕೊಂಡರೆ ಎಷ್ಟು ಆನಂದವಾಗಲಿಕ್ಕಿಲ್ಲ. ಅಂದ ಮೇಲೆ ಭಗವಂತ ನಮ್ಮ ಮೇಲೆ ಉಪಕಾರವನ್ನೇ ಮಾಡ್ತಾ ಇದ್ದಾನೆ ಎನ್ನುವುದಾಗಿ ತಿಳಿದುಕೊಳ್ಳಬೇಕಾಗಿದೆ. ರಾಮೇಶ್ವರದಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದನಲ್ಲ ಭಗವಂತ ಅನ್ನುವುದಕ್ಕೆ ಉತ್ತರ ಏನು ಗೊತ್ತೇ? ರಾಮ ಸೇತುವೆಯನ್ನು ಕಟ್ಟಿದ. ಆ ಸೇತುವೆಯನ್ನು ನೋಡಿದ್ರೇ ಬ್ರಹ್ಮಹತ್ಯಾ ಪರಿಹಾರವಾಗಿ ಬಿಡುತ್ತದೆ. ಮತ್ಯಾಕೆ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಅಂತಂದರೆ, ಆ ಕಡೆ ಹೇಗೆ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟವನ್ನು ಗಟ್ಟಿ ತನ್ನ ಭಕ್ತನಿಗೆ ಅನುಗ್ರಹವನ್ನು ಮಾಡಿದನೋ, ಹಾಗೆ ಯಾರು ಸೇತುವೆಯನ್ನು ನೋಡಲಿಕ್ಕೆ ಬಂದರೂ ಕೂಡ ನನ್ನ ಭಕ್ತನಾದಂತಹ ಶಿವನಿಗೆ ಒಂದು ವಿಶೇಷವಾದಂತಹ ಸ್ಥಾನ ಸಿಗಲಿ ಎನ್ನುವುದಕ್ಕಾಗಿ ಭಗವಂತ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ. ಇಷ್ಟೇ ಅಲ್ಲದೇನೆ ಆ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಇದೆ. 5 ಮುಖಗಳುಳ್ಳಂತಹ ಬ್ರಹ್ಮದೇವರ ಒಂದು ಮುಖವನ್ನು ಕತ್ತರಿಸಿ ಹಾಕಿ ಚತುರ್ಮುಖ ಬ್ರಹ್ಮ ಅಂತ ಮಾಡಿಟ್ಟ ಆ ಯಾವ ತನ್ನ ತಂದೆಯನ್ನೇ, ಅಂತಹ ಬ್ರಹ್ಮಹತ್ಯಾ ದೋಷ ಇದೆಯಲ್ಲ ನಿನಗೆ, ಈ ಧನುಷ್ಕೋಟಿ ಪೇಟಿ ಈ ಯಾವ ಸೇತುವೆಯನ್ನು ನೋಡ್ತಾ ನಿನ್ನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೋ ಎನ್ನುವುದಾಗಿ ಆ ಲಿಂಗವನ್ನು ರಾಮದೇವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಾವು ಭಾವಿಸಬೇಕೇ ಹೊರತಾಗಿ ನಮ್ಮ ಭಗವಂತನಿಗೆ ದೋಷಗಳಿದೆ ಅಂತ ನಾವು ಸರ್ವಥಾ ಭಾವಿಸಬಾರದು. ದೇವರ್ಷಿ ವಿಪ್ರರ ಕೊಂದು, ದೇವ ಋಷಿ ವಿಪ್ರರ, ದೇವತೆಗಳನ್ನು ಋಷಿಗಳನ್ನು ವಿಪ್ರರನ್ನು ಕೊಂದು ತನ್ನುದರದೊಳಿಟ್ಟು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ತೀವಿರ್ದ ಹರಿಗೆ ಕೊಂದು ಹಾಕುವಂತಹ ತಿಂದು ಮುಗಿಸುವಂತಹ ಹರಿಗೆ ಭಗವಂತನಿಗೆ ದುರಿತಗಳಿವೆ ಅಲ್ಲ, ದೋಷಗಳಿದೆ ಅಲ್ಲ ಅಂದರೆ ಭಾವಜ್ಞರು, ಆ ಭಗವಂತನ ಭಾವವನ್ನು ತಿಳಿದಂಥವರಿಗೆ ಆಗ ಆಲದೆಲೆಯ ಮೇಲೆ, ಆಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಎಲ್ಲರನ್ನ ಕೊಂದಿದ್ದರ ಪಾಪ ಪರಿಹಾರಕ್ಕಾಗಿ ಆಲದ ಎಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ, ಶಿವನ ಲಿಂಗವನ್ನು ನಿರ್ಮಾಣ ಮಾಡ್ತಾರೇನು? ಸರ್ವಥಾ ಇಲ್ಲ. ಯಾಕೆ ಅಂದರೆ ಶಿವನಿಗೆ ಬ್ರಹ್ಮಹತ್ಯೆ ಇದೆ ಅಂದರೆ ಆ ಬ್ರಹ್ಮಹತ್ಯೆಯನ್ನು ಪರಿಹಾರ ಭಗವಂತನಿಗೆ ಹೇಗೆ ಮಾಡ್ತಾನೆ? ಭಗವಂತನಿಗೆ ಮಾಡ್ತಾನೆ ಅನ್ನೋದಾದರೆ ಭಗವಂತನಿಗೆ ಬ್ರಹ್ಮಹತ್ಯೆ ಎಲ್ಲಿದೆ? ಆ ಭಗವಂತನಿಗೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡುವ ಶಕ್ತಿ ರುದ್ರದೇವರಿಗೆ ಎಲ್ಲಿದೆ? ಆದ್ದರಿಂದ ನನ್ನ ಭಗವಂತ ಸರ್ವೋತ್ತಮ ಎನ್ನುವುದಾಗಿ ಲಕ್ಷ್ಮೀದೇವಿ ತಿಳಿಸ್ತಾಳೆ. ದೇವರ್ಷಿ ವಿಪ್ರರ ಕೊಂದು ತನ್ನುದರದೊಳಿಟ್ಟು ತೀವಿರ್ದ ಹರಿಗೆ ದುರಿತವ ಭಾವಜ್ಞರೆಂಬರೆ ಆಗಾದಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ